ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮದ್ದೂರಡೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಟ್ರೈನ್ನಲ್ಲಿ ಮತ್ತು ಕ್ಯಾಂಟೀನಲ್ಲಿ ಮತ್ತು ಕೆಲವು ಹೋಟೆಲ್ಗಳಲ್ಲೆಲ್ಲ ತಿಂದು ನೋಡಿರ್ತೀರ. ಆದರೆ ಆ ಟೇಸ್ಟು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಆದರೆ ಪರ್ಫೆಕ್ಟಾಗಿ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಹೇಗೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ, ನಾನು ಟಿಪ್ಸ್ಗಳು ಅದು ಇದೆಲ್ಲ ಅದನ್ನು ಕ್ಲೀನಾಗಿ ನೋಡಿಕೊಂಡು ನಾನು ಮಾಡೋ ರೀತಿ ಮದ್ದೂರಡೆ ಮಾಡಿ. ಆವಾಗ ನಿಮಗೆ ಕರೆಕ್ಟಾಗಿ ಮದ್ದೂರಡೆ ಫ್ಲೇವರ್ ಬರುತ್ತೆ, ಮದ್ದೂರಡೆ ಟೇಸ್ಟ್ ಬರುತ್ತೆ. ಈಗ ನಾನು ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿನೂ ಅಷ್ಟೇ ಸಣ್ಣ ಸ್ಲೈಸ್ ಮಾಡ್ಕೋಬೇಕು. ಮತ್ತು ಇದು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೂ ಕೂಡ ತೆಳುವು ಸ್ಲೈಸ್ ಇರಬೇಕು, ದಪ್ಪ ಇರೋ ರೀತಿ ಮಾಡ್ಕೋಬಾರ್ದು. ಆವಾಗ ದಪ್ಪ ಮಾಡ್ಕೊಂಡಾಗ ಮದ್ದೂರಡೆ ತಟ್ಟಕ್ಕೂ ಆಗಲ್ಲ, ಮದ್ದೂರಡೆ ಟೇಸ್ಟು ಬರಲ್ಲ. ಆದ್ದರಿಂದ ನಾನೀಗ ಸ್ಲೈಸ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ತೆಳುವು ಸ್ಲೈಸ್ ಇರಬೇಕು, ಸಣ್ಣಕ್ಕೆ. ಈಗ ಒಡೆಗೆ ಇದು ಮಾಡ್ತಿರಲ್ಲ ಆ ರೀತಿ ಆದರೂ ಸರಿಯೇ. ನೀವೆಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊತೀರೋ ಅದು ಆವಾಗ ಮಿಕ್ಸ್ ಆಗೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡಿಕೊಂಡು ನೀವು ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಎಷ್ಟೋ ಸಾರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರ್ತೀರ, ಆದರೆ ಅದೇ ಟೇಸ್ಟ್ ಬರಲ್ವಲ್ಲ ಅಂತ ಚಿಂತೆನೂ ಮಾಡಿರ್ತೀರ. ಆದ್ದರಿಂದ ಈಗ ನಾನು ಮಾಡೋ ರೀತಿ ಮಾಡಿ ನೋಡಿ, ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಯಾವ ರೀತಿ ಹಾಕಿದ್ರೆ ಪ್ರಪೋರ್ಷನ್ನು ಆ ರೀತಿ ಹಾಕಿದಾಗ ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ, ಮದ್ದೂರಡೆ ಟೇಸ್ಟ್ ಬರಲ್ಲ. ಹೀಗೆ ತೆಳುವು ಕಟ್ ಮಾಡಿಕೊಂಡು ಹೀಗೆ ಸಣ್ಣಕ್ಕೆ ಹೆಚ್ಕೊಳ್ಳಿ. ಆವಾಗ ನೀವು ಎಲ್ಲ ಮಿಕ್ಸ್ ಮಾಡಿದಾಗ ಆ ಹಿಟ್ಟುಗಳಿಗೆಲ್ಲ ಬೆರೆಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕದೆ ಮದ್ದೂರಡೆ ಮಾಡೋಕ್ಕಾಗಲ್ಲ, ಮದ್ದೂರಡೆಗೆ ಈರುಳ್ಳಿ ಬೇಕೇ ಬೇಕು. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಬೇಕು, ಅದರಿಂದ ಹಸಿಮೆಣ್ಸಿನ್ಕಾಯಿನೂ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಖಾರ ಎಷ್ಟು ಬೇಕಾಗುತ್ತೋ, ನಿಮಗೆ ಖಾರ ತುಂಬ ತಿಂತೀನಿ ಅನ್ನೋರು ಎಷ್ಟು ಬೇಕಾಗುತ್ತೋ ನೀವು ನೋಡ್ಕೊಂಡು ಹಾಕ್ಕೋಬೋದು. ಈಗ ಸಣ್ಣ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಣ್ಣಕ್ಕಿರಬೇಕು, ಯಾಕೆಂದರೆ ಇದು ದಪ್ಪ ಇರಬಾರ್ದು. ದಪ್ಪ ಇದ್ದರೆ ಅದು ಹೊಂದ್ಕೊಳ್ಳಲ್ಲ. ಹಾಗಾಗಿ ಸಣ್ಣಕ್ಕೆ ತೆಳುವು ಮಾಡ್ಕೋಬೇಕು. ಇದನ್ನು ಕೂಡ ನಿಮಗೆ ಎಷ್ಟು ಬೇಕೋ ಖಾರ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವ್ರು ಖಾರ ತಿನ್ನಲ್ಲ, ಕೆಲವು ಮನೆಗಳಲ್ಲಿ ಖಾರ ತಿಂತಾರೆ, ಅದನ್ನು ನೋಡಿಕೊಂಡು ಹಾಕ್ಕೋಬೋದು. ನಾನೀಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಬಿಡ್ತೀನಿ ಒಟ್ಟಿಗೆ, ಆವಾಗ ಕಲ್ಸ್ಕೊಳ್ಳೋಕೆ ಸರಿ ಹೋಗುತ್ತೆ. ನಾನು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ, ಅದೇ ರೀತಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನು ಪೂರ್ತಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಈಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಕೊತಾ ಇದ್ದೀನಿ. ಈ ತೀರಾ ಮಸಾಲೆ ವಡೆಗೆ ಹಾಕ್ತೀವಲ್ಲ ಆ ರೀತಿ ಹಾಕಬಾರ್ದು ಈ ಕೊತ್ತಂಬರಿ ಸೊಪ್ಪು. ಅವೆಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಇದಕ್ಕೆ. ಈಗ ನಾನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಇದು ಅಷ್ಟೇ, ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು, ತುಂಬ ದೊಡ್ಡದಾಗಿ ಹೆಚ್ಕೋಬೇಡಿ. ಕೊತ್ತಂಬರಿ ಸೊಪ್ಪು ನಾವು ಯಾವುದಕ್ಕೆ ಪದಾರ್ಥಕ್ಕೆ ಹಾಕ್ತೀವೋ ಆ ಪದಾರ್ಥ ಇನ್ನೂ ರುಚಿಕರವಾಗಿರುತ್ತೆ. ಈಗ ನಾನು ಎಲ್ಲ ಹೆಚ್ಕೊಂಡಾಗಿದೆ. ನಾನು ಮದ್ದೂರಡೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದೇ ರೀತಿ ನೀವು ನೋಡಿಕೊಂಡು ಫಾಲೋ ಮಾಡಿ. ಮೊದಲಿಗೆ ನಾನು ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಇದು ರವೆ 1 ಕಪ್ ತೊಗೊಂಡಿದ್ದೀನಿ. ಮೊದಲಿಗೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ 1 ಕಪ್ಪು. ಈಗ ರವೆ 1 ಕಪ್ ಹಾಕ್ತಾಯಿದ್ದೀನಿ. ಮತ್ತು ಇದು ಗೋಧಿ ಹಿಟ್ಟು, ಇದನ್ನು ಸಹ ನಾನು 1 ಕಪ್ ಹಾಕ್ತಾಯಿದ್ದೀನಿ. ಇದು ಮೈದಾ ಹಿಟ್ಟು, ಇದು ಕೂಡ 1 ಕಪ್ಪು. ಯಾವಾಗಲೂ ಇವು 4 ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೋಬೇಕು. ಇದು ನಾಲ್ಕು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡಾದ್ಮೇಲೆ ಈಗ ಕೈನಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾರೆ. ಕಡಲೆ ಹಿಟ್ಟು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಅದೇನಾಗುತ್ತೆ ಅಂದರೆ ಬಜ್ಜಿ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ವಡೆ ಟೇಸ್ಟ್ ಬರುತ್ತೆ. ಇದರಿಂದ ಈ ಮದ್ದೂರಡೆ ಮಾಡಬೇಕಾಗಿರೋದು ಇದೇ ರೀತಿಯೇ. ಹಿಂದೆ ಎಲ್ಲ ಇದೇ ರೀತಿಯೇ ಮಾಡ್ತಾ ಇದ್ದದ್ದು. ಈಗ ಗೊತ್ತಿಲ್ಲದೆ ಕೆಲವರು ಎಲ್ಲ ಮಿಕ್ಸ್ ಮಾಡ್ಕೊತಾರೆ ಕಡಲೆ ಹಿಟ್ಟನ್ನು. ಯಾವುದೇ ಕಾರಣಕ್ಕೂ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಬೇಡಿ. ನಾನು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಕಾದಿರೋ ಎಣ್ಣೆ ಇದಕ್ಕೆ ಹಾಕೋಬೇಕು. ನಾವು ಅಷ್ಟರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಹೇಗೆ ಮಿಕ್ಸ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಹಿಟ್ಟುಗಳನ್ನ ಮಾತ್ರ ಹಾಕ್ಕೊಂಡಿದ್ದೀನಿ, ಇನ್ನು ಬೇರೆ ಯಾವ ಪದಾರ್ಥ ಕೂಡ ಹಾಕಿಲ್ಲ. ಮತ್ತು ನೋಡಿ, ಇದನ್ನು ಕಲಿಸ್ಕೋಬೇಕಾದ್ರೆ ಈಗ 1 ಕಪ್ ಎಲ್ಲ 1 ಕಪ್ ತೊಗೊಂಡಿದ್ದೀನಲ್ಲ, ಅದೇ ರೀತಿ 2 ಕಪ್ ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಏನೂ ಆಗಲ್ಲ. ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಪ್ರಪೋರ್ಷನ್ ಹಾಕಿದ್ರೆ. ಈಗ 1 ಕಪ್ ಹಾಕಿದ್ದೀನಿ.
ಈಗ 2ನೇ ಕಪ್ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಕಪ್ ಈರುಳ್ಳಿ ಆಯಿತು. ಖಾರ ಹೆಚ್ಚಿಗೆ ತಿಂತೀನಿ ಅನ್ನೋರು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಮನೆಯಲ್ಲಿ ಸ್ವಲ್ಪ ಲೈಟಾಗಿ ತಿಂತಾರೆ ಅನ್ನೋರು ಕಮ್ಮಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಒಂದು ಹೆಚ್ಚು ಕಮ್ಮಿ 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಇದು ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪನ್ನ ಈ ರೀತಿ ಕೈನಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮದ್ದೂರು ವಡೆ ಇಷ್ಟಪಡದೇ ಇರೋರೇ ಇಲ್ಲ, ಪ್ರತಿಯೊಬ್ಬರು ಮದ್ದೂರು ವಡೆ ಅಂದರೆ ತುಂಬ ಇಷ್ಟ ಪಡ್ತಾರೆ. ಆದರೆ ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಖುಷಿನೂ ಇರುತ್ತೆ. ಅದಕ್ಕೆ ಇದು ನಾನು ಯಾವ ರೀತಿ ಮಾಡ್ತಾ ಇದ್ದೇನೋ ಅದೇ ರೀತಿ ನೋಡಿಕೊಂಡು ನೀವು ಮದ್ದೂರು ವಡೆ ಮಾಡ್ಕೊಳ್ಳಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಾನು ಇದಕ್ಕೆ ಹಿಟ್ಟುಗಳು ಹಿಟ್ಟು, ರವೆ ಮತ್ತು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಈಕ್ವಲ್ ಪ್ರಪೋರ್ಷನ್. ನೀವು ಅರ್ಧ ಕಪ್ ತೊಗೊಂಡ್ರೆ ಅರ್ಧ ಕಪ್ಪೇ ತೊಗೋಬೇಕು ಎಲ್ಲ ಹಿಟ್ಟುಗಳನ್ನು. 1 ಕಪ್ ತೊಗೊಂಡ್ರೆ 1 ಕಪ್ಪೇ ತೊಗೋಬೇಕು. ಹಾಗಾಗಿ ಅದು ಮತ್ತು ಅದ್ರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು 2 ಕಪ್ ಈರುಳ್ಳಿ ಹಾಕಿದ್ದೀನಿ. 1 ಕಪ್ ಹಿಟ್ಟು ತೊಗೊಂಡ್ರೆ 2 ಕಪ್ ಈರುಳ್ಳಿ ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಆಮೇಲಿಂದ ಇದಕ್ಕೆ ರುಚಿಗೆ ಉಪ್ಪು ಹಾಕಬೇಕಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನೀವು ಕೈನಲ್ಲೇ ಕಲಿಸ್ಕೊಳ್ಳಿ. ಕೈನಲ್ಲಿ ಕಲಿಸ್ದಾಗಲೇ ಅದು ಪ್ರತಿಯೊಂದು ಅಂಶನೂ ಹಿಟ್ಟುಗಳಿಗೆ ಹಿಡ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಪೂನ್ ತೊಗೊಂಡಾಗಲಿ ಅಥವಾ ಇನ್ನೊಂದು ಅರಳೆ ತೊಗೊಂಡಾಗಲಿ ಅದರಲ್ಲಿ ಕಲ್ಸೋಕೆ ಹೋಗ್ಬಿಡಿ. ಕೈನಲ್ಲೇ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಿಂಗೆ ಕೈನಲ್ಲಿ ಹಿಂಗೆ ಈ ರೀತಿ ಮಾಡಿದಾಗ ಆ ಈರುಳ್ಳಿದು ಮತ್ತು ಇದ್ರದ್ದು ಎಲ್ಲ ಫ್ಲೇವರ್ ಹಿಡ್ಕೊಳ್ಳುತ್ತೆ ಹಿಟ್ಟಿಗೆ. ಆಗ ತುಂಬ ಚೆನ್ನಾಗಿ ಮದ್ದೂರು ವಡೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಡಲೆ ಹಿಟ್ಟು ಮಾತ್ರ ಮಿಕ್ಸ್ ಮಾಡ್ಕೋಬೇಡಿ. ಈಗ ನೋಡಿ, ಈ ರೀತಿ ನಾನು ತೋರಿಸಿರೋ ರೀತಿ ಈ ರೀತಿ ಕಲಿಸ್ಕೊಳ್ಳಿ. ಈರುಳ್ಳಿದು ತೇವಾಂಶ ಇರುತ್ತಲ್ಲ ಅದರದ್ದೆಲ್ಲ ಇದಕ್ಕೆ ಹಿಡ್ಕೊಳ್ಳುತ್ತೆ ಮತ್ತು ಟೇಸ್ಟು ಬರುತ್ತೆ. ಈ ಮದ್ದೂರು ವಡೆ ಹೇಗೆ ಬಂತು ಅಂತಂದರೆ, ಮದ್ದೂರಿನಲ್ಲಿ ಮಾಮೂಲಿ ಮಸಾಲ ವಡೆ ಖಾಲಿ ಆಗಿತ್ತಂತೆ. ಆವಾಗ ಗಿರಾಕಿಗಳು ಬಂದ್ರಲ್ಲ ಅಂತ ಅಂದ್ಬಿಟ್ಟು ಈಗ ಏನು ಮಾಡೋದು, ಇಲ್ಲ ಅಂತ ಕಳಿಸ್ಬೇಕಾಗುತ್ತಲ್ಲ ಅಂತಂದ್ಬಿಟ್ಟು ಅಲ್ಲಿ ಹೋಟೆಲ್ನಲ್ಲಿ ಇರೋದನ್ನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಇದನ್ನು ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇವುಗಳನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಲ್ಲ, ಅದೇ ರೀತಿ ಮಾಡಿ ಅವ್ರುಗಳಿಗೆ ಕೊಟ್ರಂತೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೊಗಳಿದ್ರಂತೆ. ಆಗ ಅವರು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ರಂತೆ. ಈ ರೀತಿ ಕತೆ ಬಂತು ಅಂತ ಹೇಳ್ತಾರೆ. ಮಿಕ್ಸ್ ಮಾಡಿಕೊಂಡ್ರು ಕೂಡ ನೀರನ್ನು ಒಟ್ಟಿಗೆ ಹಾಕಿ ಕಲಿಸ್ಬಾರ್ದು. ನೀವು ಇದೇ ರೀತಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ತೊಗೊಂಡು ಮದ್ದೂರು ವಡೆಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಬಿಟ್ಟು ಕಲಿಸ್ಬಿಡ್ಬೇಡಿ, ಪೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಮದ್ದೂರು ವಡೆ ಎಲ್ಲ ಆಗಲ್ಲ ಅದು. ನೋಡಿ, ಈಗ ಈ ರೀತಿ ಮಿಕ್ಸ್ ಆಗಿದೆ. ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಕಾದೆಣ್ಣೆ ಹಾಕಬೇಕು. ಎಣ್ಣೆ ಕಾದಾದ್ಮೇಲೆ ಈ ಕಾದೆಣ್ಣೆ ಹಾಕಿದ್ರೆ ಕ್ರಿಸ್ಪ್ ಆಗುತ್ತೆ. ಒಂದು 3-4 ಸ್ಪೂನ್ ಹಾಕಿ ಈಗ ನೋಡಿ, ನಾನು ಕಾದೆಣ್ಣೆ ಹಾಕ್ಬಿಟ್ಟು ಇವಾಗ ಪುನಃ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇನ್ಯಾವುದೇ ಇಂಗ್ರೀಡಿಯೆಂಟ್ಸ್ ಮಾತ್ರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟೇಸ್ಟ್ ಮದ್ದೂರು ವಡೆ ಥರ ಬರಲ್ಲ. ಈಗ ನಾನು ಏನು ಹಾಕಿದ್ದೀನೋ ಅಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಬೇಕು. ಇದಕ್ಕೆ ಜೀರಿಗೆ ಹಾಕೊಳ್ಳೋದಾಗಲಿ, ಸೋಂಪು ಹಾಕೊಳ್ಳೋದಾಗಲಿ ಅಥವಾ ಓಂಕಾಳು ಹಾಕೊಳ್ಳೋದಾಗಲಿ ಯಾವುದೂ ಮಾಡಬೇಡಿ. ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಂಡು ಆಯಿತು. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಸ್ವಲ್ಪ ಇದನ್ನೇ 4 ಭಾಗ 5 ಭಾಗ ಮಾಡಿಕೊಂಡು ಕಲಿಸ್ಕೋಬೇಕು. ಈಗ ನಾನು ಸ್ವಲ್ಪ ಹಿಟ್ಟು ತೊಗೋತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ರೀತಿ ಇದಕ್ಕೆ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಏಕೆಂದರೆ ಒಟ್ಟಿಗೆ ನೀರು ಸುರಿಬೇಡಿ. ನೀರು ತುಂಬಾ ಆದ್ರೂ ಮದ್ದೂರು ವಡೆ ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿಗೆ ಇರಬೇಕು. ತೀರನ್ನು ತೆಳ್ಳಗಾಗೋದು, ತೀರನ್ನು ಗಟ್ಟಿಗಾಗಬಾರ್ದು. ನೋಡಿ, ಈಗ ನಾನು ಸ್ವಲ್ಪ ನೀರು ತೊಗೊಂಡು ಈ ರೀತಿ ತೊಕ್ಕಳಿಸ್ಕೊಂಡು ಈಗ ನೀವು ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಈಗ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಇದಕ್ಕೆ ನಾವು ಈಗ ಕೈನಲ್ಲೇ ಹೀಗೆ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ನೀರೂ ಹಾಕಬೇಡಿ, ತೀರಾ ಗಟ್ಟಿಗೂ ಹಾಕೋಬೇಡಿ. ತಟ್ಟಕ್ಕಾಗಲ್ಲ. ಈ ತಟ್ಟಕ್ಕಾಗುತ್ತೆ ಅನ್ನೋ ರೀತಿ ಮಾಡ್ಕೊಳ್ಳಿ. ಇದು ಸರಿಯಾಗಿದೆ. ಈಗ ಇದು ವಡೆ ಹಾಕೋದಕ್ಕೆ ನೋಡಿ, ಇದು ಇವಾಗ ನೀವು ಮಿಕ್ಸ್ ಮಾಡಿದಾಗ ರಾಗೆ ಇರುತ್ತೆ. ಇದು ನೆಂದಿರಲ್ಲ ಹಿಟ್ಟುಗಳು. ಆಗಲೇ ನಾವು ಇದನ್ನು ತಟ್ಟಾಕಬೇಕು. ನೋಡಿ, ಈ ರೀತಿ ಬರುತ್ತೆ ಹಿಟ್ಟು.
ತೀರಾ ತೆಳುನೂ ಇಲ್ಲ ತೀರಾ ಗಟ್ಟಿನೂ ಇಲ್ಲ. ಈಗ ನೀವೇನು ಮಾಡಬೇಕು ಅಂದರೆ ಈಗ ಉಂಡೆ ಮಾಡ್ಕೊಳ್ಳಿ. ಈಗ ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗಿದೆ, ಯಾಕೆಂದರೆ ಮೊದಲೇ ನಾವು ಇದನ್ನು ಮಿಕ್ಸ್ ಮಾಡುವಾಗಲೂ ತೀರಾ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ, ಎಲ್ಲ ಈಕ್ವಲ್ ಆಗಿ ಇದಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ಹೀಗೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಳ್ಳಿ. ಈಗ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಈ ರೀತಿ. ಈಗ ಇದನ್ನೇನು ಮಾಡಿ ಅಂತಂದರೆ ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಎಣ್ಣೆ ಸವರಿ, ಈಗ ಎಣ್ಣೆ ಹಾಕ್ಕೊಳ್ಳಿ ಈ ರೀತಿ. ಇದಕ್ಕೆ ತುಪ್ಪ ಆಗಲಿ ಇದಾಗಲಿ ಏನೂ ಬೇಕಾಗಿಲ್ಲ, ಅದನ್ನು ಯಾವುದನ್ನು ಮಿಕ್ಸ್ ಮಾಡ್ಕೊಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಈಗ ನೋಡಿ ಈ ರೀತಿ ತಟ್ಕೊಳ್ಳಿ ಈ ರೀತಿ. ಸ್ವಲ್ಪ ತಿನ್ನಾಗೂ ಇರಬಾರ್ದು ದಪ್ಪಕ್ಕೂ ಇರಬಾರ್ದು, ಹಾಗಾಗಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಸ್ವಲ್ಪ ದಪ್ಪನೇ ಇರಲಿ ಮದ್ದೂರಡೆ. ನೋಡಿ ಈ ರೀತಿ ಇಷ್ಟಿರಲಿ. ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ, ಕಾಯ್ದಿದೆ ಎಣ್ಣೆ. ಈಗ ನಾನು ಇನ್ನೊಂದನ್ನು ತಟ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರಲಿ, ಆವಾಗ ಕ್ರಿಸ್ಪಿ ಆಗಿರುತ್ತೆ. ಈಗ ನೋಡಿ ತಕ್ಷಣ ಉಲ್ಟಾ ಮಾಡಿ, ಎಣ್ಣೆ ಕಾದಿದೆಯಲ್ಲ ಇದರಿಂದ. ಈಗ ನಾನು ಇನ್ನೊಂದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಅಗಲ ಬೇಕು ಅಂದರೆ ತಟ್ಕೋಬೋದು, ನಿಮ್ಗೆ ಯಾವ್ಯಾವ ಸೈಜ್ ಬೇಕು ಅನಿಸುತ್ತೋ ಆ ಸೈಜಲ್ಲಿ ನೀವು ತಟ್ಕೋಬೋದು. ಸಾಧ್ಯವಾದಷ್ಟು ಸ್ವಲ್ಪ ಸಣ್ಣ ಉರಿನಲ್ಲೇ ಬೇಯಿಸಿ, ಏಕೆಂದರೆ ಒಳಗಡೆ ಎಲ್ಲ ಸ್ವಲ್ಪ ಬೇಯಬೇಕಲ್ಲ, ಇದರಿಂದ ಸಣ್ಣ ಉರಿನಲ್ಲಿ ಬೇಯಿಸಿ. ತೀರಾ ಹೈ ಫ್ಲೇಮಲ್ಲಿ ಬೇಯಿಸ್ತು ಅಂತಂದರೆ ಮೇಲ್ಗಡೆ ಮಾತ್ರ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಎಲ್ಲ ಹಿಟ್ಟಿನಂಗಿರುತ್ತೆ. ತೀರಾ ಹಿಟ್ಟಿನಂಗಿದ್ರೆ ಚೆನ್ನಾಗಿರಲ್ಲ ಮದ್ದೂರಡೆ. ಇದರಿಂದ ಅದು ಸ್ವಲ್ಪ ಒಳಗಡೆ ಬೇಯಲಿಕ್ಕೆ ಸಣ್ಣ ಉರಿನಲ್ಲಿ ಬೇಯಿಸಿ. ನಾನು ಈಗ ಇನ್ನು ಸ್ವಲ್ಪ ಹಿಟ್ಟು ತೊಗೋತಾ ಇದ್ದೀನಿ ನೋಡಿ, ನಾನು ಹೇಳಿದ್ನಲ್ಲ ಅದೇ ರೀತಿ ನೀವು ಫಾಲೋ ಅಪ್ ಮಾಡಬೇಕು. ಈಗ ಇದಕ್ಕೆ ನಾನು ಪುನಃ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಒಟ್ಟಿಗೆ ನೀರು ಸುರ್ಕೊಂಡ್ಬಿಡ್ಬೇಡಿ, ಯಾಕೆಂದರೆ ನೀರು ಸುರ್ಕೊಂಡಾಗ ನೀರಾಗ್ಬೋದು. ಆಗ ತಕ್ಷಣ ಪಕ್ಕದಲ್ಲಿ ಹಿಟ್ಟಿರುತ್ತಲ್ಲ, ಬೇಕಾದ್ರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಆದರೆ ಹಿಟ್ಟಿಲ್ಲ ನಾನು ಕಲಿಸ್ಕೊಂಬಿಟ್ಟಿದ್ದೀನಿ ಕೊನೆಯಲ್ಲಿ ಆ ರೀತಿ ಆಯಿತು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಇದರಿಂದ ನೀವು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ನೋಡಿ ಕಲಿಸ್ಕೊಂಡೆ ಈಗ ಎರಡನೇ ಸಾರಿ. ನೀವು ಅದೇ ರೀತಿ ಫಾಲೋ ಅಪ್ ಮಾಡಿ. ಈಗ ನಾನು ಸಣ್ಣ ಉರಿನಲ್ಲಿ ಬೇಯೋಕ್ಕಿಟ್ಟಿದ್ದೀನಿ, ನೀವು ಅದೇ ರೀತಿ ಸಣ್ಣ ಉರಿನಲ್ಲೇ ಬೇಯಿಸ್ಬೇಕು. ಬೇಕಾದ್ರೆ ಮಿಡ್ಲಲ್ಲಿ ಇಟ್ಕೊಡಿ, ಹೈ ಫ್ಲೇಮ್ ಮಾತ್ರ ಮಾಡ್ಕೊಬೇಡಿ. ತೀರಾ ತೆಳುಗೆ ಮಾತ್ರ ಮಾಡಬೇಡಿ, ಮದ್ದೂರಡೆ ಚೆನ್ನಾಗಿರಲ್ಲ. ನಿಮಗೆ ಇದನ್ನು ಮಾಡ್ಕೊಂಡು ತಿಂದಾಗ ಅನಿಸುತ್ತೆ, ಕೆಲವರು ಕಡಲೆಕಾಯಿ ಬೀಜ ಕೂಡ ಹಾಕ್ತಾರೆ, ಇದು ನಿಪ್ಪಟ್ಟಲ್ಲ ಅಲ್ವಾ, ಅದರಿಂದ ಕಡಲೆಕಾಯಿ ಬೀಜ ಹಾಕಿದ್ರೂ ಇದು ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕಡಲೆಕಾಯಿ ಬೀಜನೂ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಕೆಲವರು ಹಾಕ್ತಾರೆ ಪುಡಿ ಮಾಡಿಬಿಟ್ಟು. ಕೆಲವ್ರು ಮಾತಾಡುವಾಗ ನಾನು ಕೇಳಿಸ್ಕೊಂಡಿರೋದು, ನಾವು ಸುಮ್ಮನೆ ಕೂತಾಗ ಹೆಂಗಸ್ರುಗಳನ್ನ ಮಾತಾಡ್ಕೋತೀವಲ್ಲ, ಆಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆದರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಇದೇ ರೀತಿ ನೀವು ಮನೆಯಲ್ಲಿ ಮಾಡಿ ನೋಡಿ. ಈಗಂತೂ ಚಳಿಗಾಲ ಮಳೆಗಾಲ ಆಗಿರೋದ್ರಿಂದ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಬಜ್ಜಿಗಳು ಅದು ಇದು ಅನ್ನೋದಕ್ಕಿಂತ ಇದನ್ನು ಮಾಡಿಕೊಟ್ರೆ ಮನೆ ಮುಂದೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಚಿರೋಟಿ ರವೆ ಮಾತ್ರ ಹಾಕೋಕ್ಕೆ ಹೋಗ್ಬಿಡಿ, ಅದು ಪೇಸ್ಟ್ ಥರ ಆಗುತ್ತೆ. ಬಾಂಬೆ ರವೆ ಹಾಕಿ ಸೀಸಕ್ಕೆ ಹೋಗ್ಬಿಡಿ, ಅದು ಏನಾಗುತ್ತೆ ಅಂದರೆ ಸಿಕ್ಲು ವಾಸನೆ ಹೊಡೆಯುತ್ತೆ. ನೀವು ದೊಡ್ಡ ಬಾಣಲಿ ಇಟ್ಟು ತುಂಬ ಜನ ಇದ್ದೀವಿ ಅಂತಂದರೆ ಇವತ್ತು ದೊಡ್ಡ ಬಾಣಲಿ ಇಟ್ಬಿಟ್ಟೆ ಬೇಗ ತಟ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡು ಬೇಗ ತಟ್ಟಿ ಹಾಕಬೇಕು. ನಿಧಾನ ಮಾಡ್ತು ಅಂತಂದರೆ ಹಿಟ್ಟು ಪೇಸ್ಟ್ ಆಗ್ಬಿಡುತ್ತೆ. ಈಗ ಸಣ್ಣ ಫ್ಲೇಮಲ್ಲಿ ಹಿಂಗೆ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ, ಅದಕ್ಕೆ ಬೇಜಾರು ಮಾಡ್ಕೊಬೇಡಿ. ಪೇಷನ್ಸಿಂದ ಅಡುಗೆಗಳು ಮಾಡಿದ್ರೆ ಅಡುಗೆಗಳು ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ತುಂಬ ಮಜವಾಗಿರುತ್ತೆ. ಮಾತ್ರ ಇನ್ಯಾವುದೇ ಪದಾರ್ಥನೂ ಮಿಕ್ಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ನೋಡಿ ತೆಗೆದಾಗ ಈ ಕಲರ್ ಬರುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ.
ಇನ್ನು ತೀರಾ ಸೇಯ್ಸೋಕ್ಕೆ ಹೋಗ್ಬಿಡಿ. ಈ ಕಲರನ್ನೇ ತೆಗೀರಿ ಬೇಯಿಸುವಾಗ. ಹೈ ಫ್ಲೇಮಲ್ಲಿ ಬೇಯಿಸಿದಾಗ ಏನಾಗುತ್ತೆ, ಈರುಳ್ಳಿ ಕೂಡ ಒಳಗಡೆ ಬೆಂದಿರಲ್ಲ ಅಷ್ಟು, ಅವಾಗೇನಾಗುತ್ತೆ ಹಸಿ ವಾಸನೆ ಹೊಡೆಯುತ್ತೆ ಈರುಳ್ಳಿ ಕೂಡ. ಇದರಿಂದ ನೀವು ಈ ಮೀಡಿಯಮ್ ಫ್ಲೇಮು ಅಥವಾ ಸ್ಲೋ ಫ್ಲೇಮಲ್ಲೇ ಬೇಯಿಸಿ, ತಡ ಆದರೂ ಪರವಾಗಿಲ್ಲ. ಆವಾಗ ನಿಧಾನವಾಗಿ ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಪದಾರ್ಥಗಳು ಕೂಡ. ಬಾಣಲಿಗೆ ಎಲ್ಲ ಹಿಟ್ಟು ಕಲಸಿರೋದು ಖಾಲಿಯಾಗಿದೆ ತಕ್ಷಣ ಅದು ಬೇಯೋಕ್ಕೆ ಮುಂಚೆನೇ ಕಲಿಸ್ಕೊಳ್ಳೋಣ ಅಂದ್ಕೊಂಡು ಯೋಚನೆ ಮಾಡಿಬಿಡಿ. ಎಲ್ಲ ಪೂರ್ತಿ ಹಿಟ್ಟು ತಟ್ಬಿಟ್ಟು ಹಾಕಿದ್ಮೇಲೆ ಇನ್ನೊಂದು ಮಿಕ್ಕಿರೋ ಹಿಟ್ಟನ್ನು ಕಲಿಸ್ಕೊಳ್ಳಿ. ಏಕೆಂದರೆ ಅದಕ್ಕೆ ಮುಂಚೆನೇ ಕಲಿಸ್ಕೊಂಡಾಗ ಏನಾಗುತ್ತೆ, ತುಂಬಾ ಲಾಂಗ್ ಆಗಿಬಿಡುತ್ತಲ್ಲ ಕಲಸಿಟ್ಟಿರೋದು. ಇದರಿಂದ ಮುಂಚೆನೇ ಕಲ್ಸೋಳಕ್ಕೆ ಹೋಗ್ಬಿಡಿ. ಪೂರ್ತಿ ಹಿಟ್ಟನ್ನು ನಾನು ತಟ್ಟು ಹಾಕಿದ್ದೀನಿ ಬಾಣಲಿಗೆ ಅಂದಮೇಲೆ ಮಿಕ್ಕಿದ ಹಿಟ್ಟನ್ನು ಸ್ವಲ್ಪನೇ ಕಲಿಸ್ಕೊಳ್ಳಿ. ಅದೇನಾಗುತ್ತೆ ಅಂದರೆ ಕಲಸಿಟ್ಟಾಗ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಅದು ಆವಾಗ ಮೆತ್ತಗಾಗ್ಬಿಟ್ಟಿರುತ್ತೆ ಹಿಟ್ಟುಗಳೆಲ್ಲ. ಅವಾಗ ಮೆತ್ತಗಾದಾಗ ಕ್ರಿಸ್ಪಿನೆಸ್ ಬರಲ್ಲ, ಒಳ್ಳೆ ಇದು ರಬ್ಬರ್ ತಿಂದಂಗೆ ಆಗುತ್ತೆ ಅದನ್ನು ತಿಂತಾ ಇರುವಾಗ. ನಮಗೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಅದು ಹೇಗೆ ಆಗಿರುತ್ತೆ ಅಂತ. ಅದರಿಂದ ನಾನು ಈಗ ಹೇಗೆ ಹೇಳ್ತಾ ಇದ್ದೀನೋ ಅದೇ ರೀತಿ ನೀವು ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಡಲೆ ಹಿಟ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕಡಲೆ ಹಿಟ್ಟು, ಕಡಲೆಕಾಯಿ ಬೀಜ ಮತ್ತು ಇನ್ನೇ ಯಾವುದೇ ಜೀರಿಗೆ ಆಗಲಿ ಮೆಣಸಾಗಲಿ ಯಾವುದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಡಿ. ಈಗ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ನೀವು ಇಂಗ್ರೀಡಿಯೆಂಟ್ಸ್ಗಳನ್ನ ಯಾವ ರೀತಿ ಹಾಕಬೇಕು ಹೇಗೆ ಅನ್ನೋದನ್ನೆಲ್ಲ ನೋಡ್ಕೊಂಡಿದ್ದೀರಲ್ಲ, ಅದೇ ರೀತಿ ನೀವು ಮಾಡಿ. ಈ ರೀತಿ ಮಾಡಿ ನೋಡಿ ಒಂದು ಸಾರಿ, ಗೊತ್ತಾಗುತ್ತೆ ನಿಮಗೆ ವ್ಯತ್ಯಾಸ. ನೀವು ಮುಂಚೆ ಮಾಡ್ಕೊಳ್ತಿದ್ದಕ್ಕೂ ಈಗ ನಾ ಹೇಳ್ಕೊಟ್ಟಿರೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ತಿಂಡಿ ಮಾಡಬೇಕಾದ್ರೂ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು, ಹೇಗೆ ಯಾವ್ಯಾವುದಕ್ಕೆ ಏನು ಪದಾರ್ಥ ಹಾಕಬೇಕು ಅಂತ ನೋಡಿಕೊಂಡಾಗ ಎಲ್ಲ ತಿಂಡಿಗಳು ತುಂಬ ಚೆನ್ನಾಗೇ ಬರುತ್ತೆ. ಎಣ್ಣೆ ಕೂಡ ಹೆಚ್ಚಿಗೆ ಕುಡಿಯಲ್ಲ, ಯಾಕೆಂದರೆ ನಾವಲ್ಲೇ ತಕ್ಷಣವೇ ಸ್ವಲ್ಪನೇ ಕಲ್ಸ್ಕೊಂಡು ಹಾಕ್ತೀವಲ್ಲ, ಹಾಗಾಗಿ ಎಣ್ಣೆನೂ ಅಷ್ಟು ಕುಡಿಯಲ್ಲ. ಆಮೇಲೆ ಇದನ್ನು ಅಷ್ಟೇ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನೀವು ಮಿಕ್ಸ್ ಮಾಡಿಬಿಟ್ಟು ತುಂಬ ಹೊತ್ತು ಇಡಕ್ಕೆ ಹೋಗ್ಬೇಡಿ ಅದನ್ನು. ಯಾಕೆಂದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪದ್ರಲ್ಲೆಲ್ಲ ಮಾಯಿಶ್ಚರ್ ಇರೋದ್ರಿಂದ ಅದು ಹಿಟ್ಟುಗಳಿಗೆಲ್ಲ ಹಿಡ್ಕೊಂಡಾಗ ಏನಾಗುತ್ತೆ, ಅದು ಕೂಡ ನಿಮಗೆ ರಬ್ಬರ್ ಥರ ಆಗಿಬಿಡುತ್ತೆ ಕಲಿಸಿದಾಗ. ಇದರಿಂದ ನೀವು ಮಾಡ್ತೀನಿ ಅನ್ನೋ ಟೈಮ್ನಲ್ಲಿ ಒಂದು 5 ಮಿನಿಟ್ಸ್ ಅದೇ ಎಣ್ಣೆ ಕಾಯಿಸಿಟ್ಟು ಬೇಕಾದ್ರೆ ಕಲಿಸ್ಕೊಳ್ಳಿ. ಇಲ್ಲಾಂದರೆ ಕಾಯಿಸ್ಬಿಟ್ಟು ಎಣ್ಣೆ ಕಾಯಿಸೋಕ್ಕಿಡಿ. ಆ ರೀತಿ 5-10 ಮಿನಿಟ್ಸ್ ಬಿಟ್ಟು ಅದ್ರ ಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಿರೋ ಪದಾರ್ಥಗಳನ್ನ ಹೆಚ್ಚಿಗೆ ಹೊತ್ತು ಇಡಕ್ಕೆ ಹೋಗ್ಬಿಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಗಿದ್ದಾಗೆ ಮಾಡೋ ರೀತಿ ನೀವು ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಬೇಕಾದರೆ ಪರವಾಗಿಲ್ಲ. 5-10 ಮಿನಿಟ್ಸಲ್ಲಿ ನೀವು ಮದ್ದುರಡೆ ಮಾಡ್ಕೊಳ್ಳಿ. ಈಗ ಮದ್ದುರಡೆ ಎಲ್ಲನೂ ಎಣ್ಣೆನಲ್ಲಿ ಕರೆದಿದ್ದೀನಿ ನೋಡಿ, ಇದೇ ಕಲರ್ ಬರಬೇಕು. ಯಾವುದೇ ಕಾರಣಕ್ಕೂ ಇನ್ನೂ ತುಂಬಾ ಬೇಯಿಸೋಕ್ಕೆ ಹೋಗ್ಬಿಡಿ. ನೋಡ್ಕೊಂಡಿದ್ದೀರಲ್ಲ ಹೇಗೆ ಮಾಡಬೇಕು, ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಮೊದಲಿಂದ ನೋಡ್ಕೊಂಡಿದ್ದೀರಲ್ಲ, ಅದೇ ರೀತಿ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ. ನಾನು ಮುಂದಿನ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ.